ಅಮ್ಮ ಅವರು ಈಗ ಹೇಳಿದ್ರಿ ನೀವು ಅವರು ಬಂದು ನಮಗೆ ಒತ್ತಾಯಪೂರ್ವಕವಾಗಿ ಈಗ ಹೇಳಿಸಿದ್ರು ಅಂತ. ಹೌದು, ನಿಜವಾಗ್ಲೂ ಹೇಳಿಸಿದ್ರಾ? ಹೌದು ಹೇಳಿಸಿದ್ರು. ನನಗೆ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು, ನನಗೆ ಈ ಪ್ರಪಕಂಡ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. ಇಷ್ಟೊಂದು ದೊಡ್ಡ ಒಂದು ಇದಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಈ ನೀವು ಹೇಳಿದ ಗಿರೀಶ್ ಮಟ್ಟಣ್ಣನವರವರೆಲ್ಲ ಬಂದು ನನ್ನನ್ನ... ಹೌದು, ನನಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವಾಗ ನಿಮ್ಮನ್ನು ಮೀಟ್ ಆಗಿದೆ? ಯಾವಾಗ ಅವರು ಮೀಟ್ ಆಗಿದ್ದು ಹೈಕರುನಾಡು ಇದು ಬಂದ ಮೇಲೆ 2 ತಿಂಗಳಾದ್ಮೇಲೆ ನನ್ನನ್ನು ಮೀಟ್ ಆಗಿದ್ರು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಈ ಒಂದು ವೇಳೆಯಲ್ಲಿ ಸುಜಾತಾ ಭಟ್ ಅನ್ನೋ ಒಬ್ಬ ಮಹಿಳೆ, ನನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು. ನೀವೇನಾದ್ರೂ ಶೋಧವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಏನಾದ್ರೂ ಅಸ್ಥಿಪಂಜರಗಳು ಸಿಕ್ಕಿದ್ರೆ ನನ್ನ DNA ಹಾಗೂ ಅಸ್ಥಿಪಂಜರದ DNA ಒಂದು ಚೆಕ್ ಮಾಡಿ, ಒಂದು ವೇಳೆ ಮ್ಯಾಚ್ ಆದ್ರೆ ನನಗೆ ಅದನ್ನ ಕೊಡಿ, ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಸಂಸ್ಕಾರವನ್ನ ಮಾಡ್ತೀನಿ ಅಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ರು. ಇತ್ತೀಚೆಗೆ ನಿನ್ನೆ ಅದು SITಗೆ ಕೂಡ ವರ್ಗಾವಣೆ ಆಗಿತ್ತು. ಪೊಲೀಸ್ ಅವ್ರಿಗೆ ಅನನ್ಯ ಭಟ್ ಒಂದು ಫೋಟೋವನ್ನು ಕೂಡ ಸುಜಾತಾ ಭಟ್ ಅವರು ನೀಡಿರಲಿಲ್ಲ. ಮಂಗಳೂರು ಕಾಲೇಜಲ್ಲಿ ನನ್ನ ಮಗಳು MBBS ಅನ್ನ ಓದ್ತಾ ಇದ್ರು ಅಂತ ಹೇಳಿದ್ರು. ಆ ಒಂದು ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಅನನ್ಯ ಭಟ್ ಅನ್ನೋ ಹುಡುಗಿಯ ಹೆಸರು ಕೂಡ ಅಲ್ಲಿ ದಾಖಲಾಗಿರ್ಲಿಲ್ಲ. ಹೀಗಾಗಿ ಪೊಲೀಸರಿಗೂ ಒಂದ್ ರೀತಿಯಲ್ಲಿ ಅನುಮಾನ ಬರುತ್ತೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಚರ್ಚೆ ಆಗತ್ತೆ. ಸುಜಾತಾ ಭಟ್ಗೆ ಅನನ್ಯ ಭಟ್ ಅನ್ನೋ ಒಬ್ಳು ಮಗಳಿದ್ದಾರೆ ಇವರಿಗೆ ಅನ್ನೋ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾರದೋ ಫೋಟೋವನ್ನ ಈಕೆ ನನ್ನ ಮಗಳು ಅನನ್ಯ ಭಟ್ ಅಂತ ಕೂಡ ಕೊಟ್ಟಿದ್ರು. ಸದ್ಯ ಸೋಷಿಯಲ್ ಮೀಡಿಯಾದು ಕೂಡ ಭಾರಿ ಚರ್ಚೆ ಆಗ್ತಾ ಇತ್ತು. ಇವತ್ತು ಅವರು ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ. ಅನನ್ಯ ಭಟ್ ನನಗೆ ಮಗಳಲ್ಲ, ನನಗೆ ಮಗಳೇ ಇಲ್ಲ ಅಂತ ಹೇಳಿ ಸತ್ಯವನ್ನ ಬಾಯ್ಬಿಟ್ಟಿರುವಂತದ್ದು. ನನಗೆ ನನ್ನ ಆಸ್ತಿಯನ್ನ ಕೊಡ್ಸ್ಕೊಳ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡಿ ಮಟ್ಟಣ್ಣ ಹಾಗೂ ಜಯಂತ್ T ಅನ್ನೋ ವ್ಯಕ್ತಿಗಳು ನನಗೆ ಸುಳ್ಳನ್ನ ಹೇಳೋದಿಕ್ಕೆ ಹೇಳಿದ್ರು. ಹಾಗಾಗಿ ನಾನು ಅನನ್ಯ ಭಟ್ ಖಾತೆಯನ್ನ ಕಟ್ಟಿದೆ. ಜೈನ ಸಮುದಾಯಕ್ಕೆ ನನ್ನ ಆಸ್ತಿಯನ್ನ ಕೊಟ್ಟಿರುವಂತದ್ದು ನನಗೆ ಕಿಂಚಿತ್ತೂ ಕೂಡ ಇಷ್ಟ ಇಲ್ಲ ಅಂತ ಹೇಳಿ ಹೀಗೆ ಮಾಡಿದೆ, ಅನನ್ಯ ಭಟ್ ಕಥೆಯನ್ನ ಕಟ್ಟಿದೆ ಅಂತ ಹೇಳಿ ಆಕೆ ಒಪ್ಕೊಂಡಿರುವಂತದ್ದು. ಇನ್ನು ತನಿಖೆ ವೇಳೆ ಇನ್ನಷ್ಟು ಸತ್ಯಗಳು ಬಯಲಾಗಬೇಕಾಗಿದೆ.